ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇದು ರಾಘವೇಂದ್ರ ಸ್ವಾಮಿಗಳ ಮೂಲ ಮಂತ್ರ. ಹಾಗೂ ಇದನ್ನು ಯಾರು ದಿನಂಪ್ರತಿ ಪಠನೆ ಮಾಡ್ತಾರೋ ಅವರ ಜೀವನದಲ್ಲಿ ಯಾವುದಕ್ಕೂ ಕೂಡ ಕೊರತೆ ಉಂಟಾಗೋದಿಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಒಂದು ದಿವ್ಯ ಮಂತ್ರ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಕನ್ನಡಿಗ ಚಾನೆಲ್ YTಯ ಎಲ್ಲ ವೀಕ್ಷಕರಿಗೆ ತಲುಪಿಸಲಿಕ್ಕೆ ಈ ಸಂದರ್ಭದಲ್ಲಿ ಹಾಗೂ ಈ ಒಂದು ಸಂಚಿಕೆಯಲ್ಲಿ ಬರ್ತಿರ್ತಕ್ಕಂಥ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಹಾಪವಾಡದ ಸಂಚಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಹೀಗಿರುವಾಗ ನಿಜಕ್ಕೂ ಕೂಡ ಸತ್ಯವಾದಂಥ ಘಟನೆಯನ್ನು ಆಧರಿಸಿದ ಸಂಚಿಕೆಗಳನ್ನು ಮಾಡ್ತಾ ಇರೋದು ಕೂಡ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ಸತ್ಯ ವಸ್ತುಸ್ಥಿತಿ ಅನ್ನುವಂಥ ಭಾವನೆ ನನ್ನದು. ಹೀಗಿರುವಾಗ ರಾಘವೇಂದ್ರ ಸ್ವಾಮಿಗಳು ಯಾವಾಗಲೂ ಕೂಡ ಅವರು ನಮ್ಮ ಜೊತೆಗೇ ಇರ್ತಾರೆ. ಅದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಇವತ್ತಿನ ಈ ಸಂಚಿಕೆ ನಿಜಕ್ಕೂ ಕೂಡ ಒಂದು ಅದ್ಭುತವಾದಂಥ ಒಂದು ಪವಾಡ ಹಾಗೂ ಆ ಪವಾಡದಿಂದ ಆ ಒಬ್ಬ ಮಹಿಳೆಗೆ ಆಗಿರ್ತಕ್ಕಂಥ ಒಂದು ಒಳ್ಳೆಯ ಒಂದು ಬೆಳವಣಿಗೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕನ್ನಡಿಗ ಚಾನಲ್ YTಯ ಎಲ್ಲ ವೀಕ್ಷಕರಿಗೆ, ಎಲ್ಲ ರಾಯರ ಭಕ್ತರಿಗೆ ಕೂಡ ಅರ್ಪಿಸಲಿಕ್ಕೆ ಈ ಒಂದು ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. ಗುರು ರಾಘವೇಂದ್ರರನ್ನು ಮನದಲ್ಲಿ ಸ್ಮರಣೆ ಮಾಡಿದರೆ ಸಾಕು, ಅವರು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ. ಇನ್ನು ಅವರಿಗೆ ನಾವು ಅರಿಕೆಯನ್ನು ಮಾಡಿಕೊಂಡು ಹರಕೆಯನ್ನು ಹೊತ್ತರೆ ಅದು ಇನ್ನಿಲ್ಲದ ಒಂದು ಪ್ರಭಾವವನ್ನು ನಮ್ಮ ಮೇಲೆ ಉಂಟು ಮಾಡಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಸಾಕ್ಷಿ ಇವತ್ತಿನ ಈ ಸಂಚಿಕೆ. ಹೀಗಿರುವಾಗ ಯಾರೂ ಕೂಡ ಅಂದರೆ ನಮ್ಮ ದೇಶ ಅಷ್ಟೇ ಇಡೀ ವಿಶ್ವದಲ್ಲಿ ರಾಘವೇಂದ್ರ ಸ್ವಾಮಿಗಳ ಒಂದು ದಿವ್ಯ ಪವಾಡಗಳು ಪ್ರತಿನಿತ್ಯ ಪ್ರತಿ ಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಆಗ್ತಾ ಇರೋದು ಕೂಡ ಅಷ್ಟೇ ಸತ್ಯ. ಹೀಗಿರುವಾಗ ರಾಯರನ್ನು ಮನದಲ್ಲಿ ಸ್ಮರಣೆ ಮಾಡಿದರೆ ಸಾಕು, ಅವರ ಕಷ್ಟ ಕಾರ್ಪಣ್ಯಗಳು ಪರಿಹಾರವಾಗುವುದರಲ್ಲಿ ಸಂದೇಹವಿಲ್ಲ ಅನ್ನೋದಕ್ಕೆ ಇವತ್ತಿನ ಸಂಚಿಕೆ ಪುಷ್ಟಿ ಕೊಡುತ್ತದೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಹೀಗಿರುವಾಗ ಆ ಒಂದು ಉದಾಹರಣೆ ಸಹಿತ ನಾನು ಇವತ್ತು ಈ ಒಂದು ಸಂಚಿಕೆಯಲ್ಲಿ ಆ ಮಹಿಳೆಯ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಹೀಗಿರುವಾಗ ಸುಮಾರು ಸಂಚಿಕೆಗಳನ್ನು ಕೂಡ ಈಗಾಗಲೇ ನಾನು ಮಾಡಿದ್ದೇನೆ. ಹಾಗಿರುವಾಗ ಈ ಸಂಚಿಕೆಗೆ ತಮ್ಮೆಲ್ಲರ ಒಂದು ಪ್ರೋತ್ಸಾಹ ಹಾಗೂ ನಿಮ್ಮ ಒಂದು ವಿಚಾರಗಳು ನನಗೆ ಕಮೆಂಟ್ ಮುಖಾಂತರ ಬೇಕು. ಹೀಗಾದಾಗ ಮಾತ್ರ ಮುಂದಿನ ಸಂಚಿಕೆಗಳಲ್ಲಿ ನನಗೆ ಇನ್ನೂ ಹೆಚ್ಚಿನ ಉತ್ಸಾಹದಿಂದ ದೇವತೆಗಳ ಒಂದು ವಿಚಾರವಾಗಿ ಸಂಚಿಕೆಗಳನ್ನು ಮಾಡಲಿಕ್ಕೆ ನನಗೂ ಕೂಡ ಒಂದು ಉತ್ಸಾಹ ಬರ್ತೈತಿ. ಹಾಗೂ ಆ ಒಂದು ಉತ್ಸಾಹದಿಂದ ನಾನು ನಿಮ್ಮೆಲ್ಲರ ಜೊತೆಗೆ ನನ್ನ ಸಂಚಿಕೆಗಳನ್ನು ಹಂಚಿಕೊಳ್ಳುತ್ತಾ ನಾಡಿಗೆ ಹಾಗೂ ರಾಜ್ಯದ ಅಷ್ಟೇ ಎಲ್ಲ ಜನರಿಗೆ ನಾನು ದೇವರ ಒಂದು ಪವಾಡಗಳನ್ನು ಅವರಿಂದ ಆಗಿರ್ತಕ್ಕಂಥ ಒಳಿತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಹೀಗಿರುವಾಗ ಅಂಥ ಪವಾಡಗಳಿಗೆ ಏನೂ ಕೊರತೆ ಇಲ್ಲ. ಹೀಗಿರುವಾಗ ರಾಯರ ಪವಾಡ ಏನಾಯಿತು, ಆ ಒಂದು ಮಹಿಳೆಗೆ ಯಾವ ಪರಿಸ್ಥಿತಿ ಬಂದಿತ್ತು, ಆ ಪರಿಸ್ಥಿತಿಯಿಂದ ಅವಳು ಪಾರಾದದ್ದು ಹೇಗೆ, ಹಾಗೂ ಆ ಒಂದು ಪರಿಸ್ಥಿತಿಯಿಂದ ಪಾರಾದ ಮೇಲೆ ಆ ಮಹಿಳೆ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳೇನು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಸಹಿತ ಮಾತಾಡಲಿಕ್ಕೆ ಬಯಸಿದ್ದೇನೆ. ಯಾರು ದೇವರನ್ನು ನಂಬ್ತಾರೋ ದೇವರು ಅವರ ಜೊತೆಗೆ ಯಾವಾಗಲೂ ಕೂಡ ಅವರ ಕಷ್ಟ ಕಾರ್ಪಣ್ಯಕ್ಕೆ, ಅವರ ದುಃಖ ದುಮ್ಮಾನಕ್ಕೆ, ಅವರ ಒಂದು ಏಳಿಗೆಗೆ ಸಾಕ್ಷಿಯಾಗಿ ದೇವರು ನಿಲ್ತಾನೆ ಅನ್ನೋದಕ್ಕೆ ಉದಾಹರಣೆ ಇವತ್ತಿನ ಸಂಚಿಕೆ. ಹೀಗಿರುವಾಗ ಯಾರೂ ಕೂಡ ನೀವು ನಾಸ್ತಿಕರಾಗಬೇಡ್ರಿ, ಆಸ್ತಿಕರಾಗಿರಿ. ಹಾಗಾದಾಗ ಮಾತ್ರ ನೀವು ಶುದ್ಧ ಮನಸ್ಸಿನಿಂದ ಹಾಗೂ ತೆರೆದ ಹೃದಯದಿಂದ ನಿಮ್ಮ ಒಂದು ಭಕ್ತಿ ಭಾವವನ್ನು ದೇವರ ಮುಂದೆ ಅರಿಕೆ ಮಾಡಿಕೊಂಡಾಗ ದೇವರು ನಿಮ್ಮ ಅರಿಕೆಯನ್ನು, ನಿಮ್ಮ ಒಂದು ಪ್ರಸ್ತಾವನೆಯನ್ನು ಸ್ವೀಕಾರ ಮಾಡಿ ಆ ಒಂದು ಅರಿಕೆಗೆ ಅವನು ಓಗೊಟ್ಟು ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದು ಮಾಡ್ತಾನೆ, ಹರಸ್ತಾನೆ, ಆಶೀರ್ವದಿಸ್ತಾರೆ ಅನ್ನೋದಕ್ಕೆ ಸಾಕ್ಷಿ ಇವತ್ತಿನ ಈ ಸಂಚಿಕೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಆಗದೇ ಇರ್ತಕ್ಕಂಥವ್ರು ಕೂಡಲೇ ಈ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಆಮೇಲೆ ಲೈಕನ್ನು ಕೂಡ ಮಾಡಿರಿ. ಜೊತೆಗೆ ನಿಮ್ಮ ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಳ್ಳ್ರಿ ಅನ್ನುವಂಥ ಮಾತಿನೊಂದಿಗೆ ಇನ್ಮೇಲೆ ನಾನು ಸಂಚಿಕೆಗೆ ಬರ್ತಾ ಇದ್ದೇನೆ. ಇದು ನಿಜಕ್ಕೂ ಕೂಡ ಹೊಸದುರ್ಗ ತಾಲೂಕಿನಲ್ಲಿ ಅದು ಕೂಡ ಹೊಸದುರ್ಗದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ. ಅಲ್ಲಿ ರಾಧಾ ಅನ್ನುವಂಥ ಒಬ್ಬರು ಮಹಿಳೆ ಇರ್ತಾಳೆ. ಆ ರಾಧಾ ಅನ್ನುವಂಥ ಮಹಿಳೆ ಅವಳು ಟೇಲರಿಂಗ್ ಕೆಲಸ ಮಾಡಿ ತನ್ನ ಜೀವನವನ್ನು, ತನ್ನ ಸಂಸಾರದ ನಗವನ್ನು ಹೊತ್ತಿರ್ತಕ್ಕಂಥ ಒಬ್ಬ ಮಹಿಳೆ. ಹೀಗಿರುವಾಗ ಅವಳು ದಿನಂಪ್ರತಿ ತನ್ನ ಟೇಲರಿಂಗ್ ಕೆಲಸವನ್ನು ಮಾಡಿ ಬಟ್ಟೆಗಳನ್ನು
ಹೊಲಿದು ಅವುಗಳಿಂದ ಬರ್ತಿರ್ತಕ್ಕಂಥ ಆದಾಯದಿಂದ ತನ್ನ ಜೀವನವನ್ನು ಕಠಿಣವಾದಂಥ ಜೀವನವೇ ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಯಾರೇ ಆಗಿರಲಿ ಟೇಲರಿಂಗ್ ಕೆಲಸ ಮಾಡೋರಿಗೆ ಈಗ ಅಷ್ಟೊಂದು ಪ್ರಮಾಣದಲ್ಲಿ ಒಂದು ಆದಾಯ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಕೂಡ ಈಗ ರೆಡಿಮೇಡ್ ಯುಗ ಇದು. ಈ ರೆಡಿಮೇಡ್ ಯುಗದಲ್ಲಿಯೂ ಕೂಡ ಟೇಲರಿಂಗ್ ಒಂದು ಉದ್ಯೋಗವನ್ನೇ ಅವಲಂಬನೆ ಮಾಡಿಕೊಂಡು ಜೀವನವನ್ನು ನಡೆಸ್ತಿರ್ತಕ್ಕಂಥ ರಾಧಾ ಅವರಿಗೆ ಒಮ್ಮಿಂದೊಮ್ಮೆಲೇ ಅವರಿಗೆ ಕಾಲು ನೋವಾಗಿಬಿಡ್ತೈತಿ. ಯಾಕಂದರೆ ಟೇಲರಿಂಗ್ ಮಾಡುವಾಗ ತುಳಿಬೇಕಲ್ಲ, ಆಗ ತುಳಿಲಿಕ್ಕೂ ಕೂಡ ಅವಳಿಗೆ ಸಾಧ್ಯವಾಗದೇ ಇರತಕ್ಕಂಥ ಒಂದು ಅಸಾಧ್ಯವಾದಂಥ ನೋವು, ಸಂಕಟ ಉಂಟಾಗ್ತೈತಿ. ಆ ಸಂದರ್ಭದಲ್ಲಿ ಅವಳು ಆಸ್ಪತ್ರೆಗೆ ಹೋಗೋದಿಲ್ಲ. ಆಮೇಲೆ ಅವಳು ಅಲ್ಲೇ ಇರ್ತಕ್ಕಂಥ ಮೆಡಿಕಲ್ ಸ್ಟೋರಿಗೆ ಹೋಗಿ ಔಷಧಿಗಳನ್ನು, ಗುಳಿಗೆಗಳನ್ನು ಹಾಗೂ ಮಲಾಮು ಆಯಿಂಟ್ಮೆಂಟನ್ನು ತೆಗೆದುಕೊಂಡು ಬಂದು ಉಪಚಾರ ಮಾಡಿಕೊಳ್ತಾಳೆ. ಆದರೂ ಕೂಡ ಎಳ್ಳಷ್ಟು ಕೂಡ ಅವಳಿಗೆ ಏನೂ ಆಗೋದಿಲ್ಲ, ಗುಣ ಆಗೋದೇ ಇಲ್ಲ. ಹಾಗಿರುವಾಗ ಆಮೇಲೆ ಆಸ್ಪತ್ರೆಗೂ ಕೂಡ ಹೋಗ್ತಾಳೆ. ಹೋದಾಗ ಆಸ್ಪತ್ರೆಯಲ್ಲಿ ವೈದ್ಯರು ಕೂಡ ಹಲವಾರು ರೀತಿಯಿಂದ ಅವಳಿಗೆ ಟ್ರೀಟ್ಮೆಂಟನ್ನು ಕೂಡ ನೀಡ್ತಾರೆ. ಹಾಗಾದರೂ ಕೂಡ ಇನ್ನೂ ಹೆಚ್ಚೇ ಆಗ್ತೈತಿ ಹೊರತ ಅದು ಕಡಿಮೆ ಆಗೋದಿಲ್ಲ. ಹೀಗಾದಾಗ ತನ್ನ ಜೀವನವೇ ಮುಗಿದು ಹೋಯ್ತೇನೋ, ತನ್ನ ಕುಟುಂಬಕ್ಕೆ ಆಸರೆಯಾಗಿರ್ತಕ್ಕಂಥ ಈ ಉದ್ಯೋಗವೇ ನನ್ನಿಂದ ಕೈಬಿಟ್ಟು ಹೋಯ್ತೇನೋ, ಇನ್ನು ಮೇಲೆ ನಮ್ಮ ಜೀವನ ಯಾವ ರೀತಿ, ನಾವು ಹೇಗೆ ಬದುಕಬೇಕು ಅನ್ನುವಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಣ್ಣೀರಿಡುತ್ತಾ ಮನೆಯಲ್ಲಿ ಕುಳಿತಿದ್ಲು. ಆ ಒಂದು ದಿವಸ ಆ ಮಹಿಳೆಗೆ ಅದೇ ಊರಿನವರಂತ ಹೇಳ್ತಾರೆ, ಆದರೆ ಆ ಊರನ್ನು ಯಾರೂ ಕೂಡ ಕಂಡವರು ಇಲ್ಲಿವರೆಗೂ ಕೂಡ ಇಲ್ಲ. ಹಾಗಿದ್ದಾಗ ಆ ಒಬ್ಬ ವಯಸ್ಸಾದ ಅಜ್ಜ ಬರ್ತಾರೆ. ಬಂದು, ಇಲ್ಲ, ನೀನು ರಾಘವೇಂದ್ರ ಸ್ವಾಮಿಗಳಿಗೆ 5 ವಾರ ತುಪ್ಪದ ದೀಪವನ್ನು ಗುರುವಾರಕ್ಕೊಮ್ಮೆ ಹಚ್ಚು, ನಿನ್ನ ಅರಿಕೆಯನ್ನು ಮಾಡಿಕೋ, ಆವಾಗ ಮುಂದೆ ನಿನಗೆ ಏನಾಗ್ತೈತಿ ನೋಡೋಣ ಅನ್ನುವಂಥ ಒಂದು ಮಾತನ್ನು ಹೇಳಿದಾಗ, ಆಯಿತು, ಅದನ್ನು ನಾನು ಮಾಡ್ತೀನಿ ಅಂತ ಹೇಳಿ ಒಂದು ದಿವಸ ಗುರುವಾರ ಅವಳು ತುಪ್ಪದ ದೀಪವನ್ನು ಹಚ್ಚುವುದಕ್ಕೆ ಪೂರ್ವದಲ್ಲಿ ಅರಿಕೆ ಮಾಡ್ಕೊಳ್ತಾಳೆ. ಗುರು ರಾಘವೇಂದ್ರ ಸ್ವಾಮಿಗಳಲ್ಲಿ ಅರಿಕೆ ಮಾಡ್ಕೊಳ್ತಾಳೆ. ತಂದೆ, ನನಗೆ ಕಾಲನ್ನು ಹುಷಾರು ಮಾಡು, ನನಗೆ ಮತ್ತೆ ನನ್ನ ಉದ್ಯೋಗಕ್ಕೆ ನನ್ನನ್ನು ಹಚ್ಚುವಂತೆ ನೀನು ನನಗೆ ಆಶೀರ್ವಾದ ಮಾಡು. ಇವತ್ತಿನಿಂದ 5 ವಾರಗಳ ಕಾಲ ನಾನು ತುಪ್ಪದ ದೀಪವನ್ನು ಹಚ್ಚಿ ನಿನ್ನನ್ನು ನಾನು ಸ್ಮರಣೆ ಮಾಡ್ತೀನಿ, ಪಠಿಸ್ತೀನಿ, ಸ್ತುತಿಸ್ತೀನಿ, ನಿನ್ನ ಪಾದಕೆರೆಗೆ ನಾನು ಬೇಡ್ಕೊಳ್ತೀನಿ ಅಂತ ವಿಚಾರ ಮಾಡಿ ಅವಳು ಬೇಡಿಕೊಂಡಾಗ ಆಮೇಲೆ 5 ವಾರ ಗುರುವಾರಕ್ಕೊಮ್ಮೆ ತುಪ್ಪದ ದೀಪವನ್ನು ಹಚ್ಚಲಿಕ್ಕೆ ಪ್ರಾರಂಭ ಮಾಡ್ತಾಳೆ. 5 ವಾರಗಳಲ್ಲಿ ಆ ರಾಧಾಗೆ ಕಾಲು ನೋವು ಸಂಪೂರ್ಣವಾಗಿ ಮಾಯವಾಗ್ತೈತಿ. ಒಂದಿಷ್ಟು ಕೂಡ ನನಗೆ ನೋವಿತ್ತು ಅನ್ನುವಂಥದ್ದು ಕೂಡ ಅವಳಿಗೆ ಗೊತ್ತಾಗೋದಿಲ್ಲ. ಆಮೇಲೆ ಅವಳು ಉತ್ಸಾಹದಿಂದ ಎಲ್ಲರಿಗೂ ಕೂಡ ಹೇಳ್ತಾಳೆ. ಹೇಳಿ, ಇನ್ನೇನು ನಾನು ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಹೋಗಿ ನಾನು ಮಂಡೆಗಾಲಿನಿಂದ ನಮಸ್ಕಾರ ಮಾಡಿ ಬರಲಿಕ್ಕೆ ಹೋಗಬೇಕು ಅನ್ನುವಂಥ ಒಂದು ಮಾತನ್ನು ಕೂಡ ಜನರ ಹತ್ತಿರ ಹಾಗೂ ತನ್ನ ಮನೆಯವರ ಜೊತೆಗೆ ಚರ್ಚಿಸಿದಾಗ ಎಲ್ಲರೂ ಕೂಡ ಸಂಭ್ರಮದಿಂದ, ಆಯಿತು, ನೀನು ಹೋಗಿ ಬಾ ಅಂತೇಳಿ ಅವ್ರನ್ನ ಕಳಿಸ್ಕೊಟ್ಟಾಗ ರಾಧಾಬಾಯಿ ಮಂತ್ರಾಲಯಕ್ಕೆ ಹೋಗ್ತಾರೆ. ಮಂತ್ರಾಲಯಕ್ಕೆ ಹೋಗಿ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ, ಪುಣ್ಯ ಸ್ನಾನವನ್ನು ಮಾಡಿ, ತನ್ನ ಹರಕೆಯನ್ನು ಕೂಡ ಮೊಲಕಾಲಿನಿಂದ 5 ಸುತ್ತು ಬೃಂದಾವನಕ್ಕೆ ಪ್ರದಕ್ಷಿಣೆ ಹಾಕಿ ದೇವರಿಗೆ ಬೇಡ್ಕೊಳ್ತಾಳೆ. ತಂದೆ, ನೀನು ಕಷ್ಟ ಕಾಲದಲ್ಲಿ ಯಾರು ಇರ್ತಾರೋ, ನಿನಗೆ ಯಾರು ಮೊರೆ ಹೋಗ್ತಾರೋ ಅವರ ಮೊರೆಗೆ ನೀನು ಕಿವಿಗೊಡ್ತೀಯ. ನಿನ್ನ ಒಂದು ಆಶೀರ್ವಾದದಿಂದ ನನಗೆ ಇವತ್ತು ಹುಷಾರಾಗಿದೆ, ನಾನು ಮೊದಲಿನಂತೆ ಆಗಿದ್ದೇನೆ. ಜೊತೆಗೆ ನಾನು ನನ್ನ ಕುಟುಂಬವನ್ನು ಸಲಹಲಿಕ್ಕೆ ನನ್ನ ಒಂದು ಉದ್ಯೋಗವನ್ನೇ ನಾನು ಅವಲಂಬನೆ ಮಾಡಬೇಕಾಗಿತ್ತಲ್ಲ, ಅದನ್ನು ನಾನು ಪ್ರಾರಂಭ ಮಾಡ್ತೀನಿ ಮತ್ತೆ ಅಂತ ಹೇಳ್ತಾ, ಆಮೇಲೆ ನನಗೆ ಸಮಯ ಸಿಕ್ಕಾಗಲೆಲ್ಲ ನಾನು ನಿನ್ನ ದರ್ಶನಕ್ಕೆ ಬರ್ತೀನಿ, ಆಮೇಲೆ ನಿನ್ನ ದರ್ಶನವನ್ನು ತೆಗೆದುಕೊಂಡು ನಾನು ಪುನೀತಳಾಗ್ತೀನಿ ಅನ್ನುವಂಥ ಒಂದು ವಿಚಾರವನ್ನು ರಾಘವೇಂದ್ರ ಸ್ವಾಮಿಗಳಲ್ಲಿ ಅರಿಕೆ ಮಾಡಿಕೊಂಡು ಅವಳು ಮತ್ತೆ ಊರಿಗೆ ಬರ್ತಾಳೆ. ಬಂದು ಈಗ ಅವಳು ತನ್ನ ನಿತ್ಯದ ಉದ್ಯೋಗದಲ್ಲಿ ತೊಡಗಿ ತನ್ನ ಸಂಸಾರದ ನಗುವನ್ನು ಹೊತ್ತಿದ್ದಾಳೆ ಅನ್ನುವಂಥ ಒಂದು ರಾಯರ ಒಂದು ಅದ್ಭುತವಾದ ನೈಜವಾದಂಥ ಈ ಪವಾಡ. ಇದನ್ನು ನೀವೆಲ್ಲರಿಗೂ ಕೂಡ ತಲುಪಿಸ್ರಿ. ಪ್ರತಿ ಮನೆಗೂ ಕೂಡ ರಾಯರ ಒಂದು ಅನುಗ್ರಹವಾಗಲಿ, ನಿಮ್ಮೆಲ್ಲರಿಗೂ ಕೂಡ ರಾಯರ ಒಂದು ಶ್ರೀರಕ್ಷೆ ಸಿಗಲಿ, ಅವರು ನಿಮ್ಮೆಲ್ಲರ ಬಾಳಿಗೂ ಕೂಡ ಒಳಿತನ್ನು ಮಾಡಲಿ ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಆದ್ದರಿಂದ ತಾವೆಲ್ಲರೂ ಕೂಡ ಈ ಸಂಚಿಕೆಗೆ ಎಲ್ಲರಿಗೂ ಕೂಡ ತಲುಪಿಸುವಂಥ ಕೆಲಸವನ್ನು ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.